ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಚಾನಲ್ ಸುರೇಶ್ ಅಸ್ಟ್ರೋವಿಷನ್. ನಾನು ನಿಮ್ಮ ಸುರೇಶ್ ಮಾತಾಡೋದು. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಏನು ಟಾಪಿಕ್ ನೋಡ್ತೀವಿ ಅಂದರೆ, ಗುರು ಸಂಚಾರ 2026ಗೆ ರಿಷಭ ರಾಶಿಗೆ ಹೆಂಗಿರುತ್ತಂತ. ಫಸ್ಟು ಗುರು ಬಂದು ಮಿಥುನ ರಾಶಿಯಲ್ಲಿ ಹೋಗಿದ್ದಾರೆ. ಆ ಗುರು ಬಂದು ಕರ್ಕಟ ರಾಶಿಗೆ ಬಂದು 2ನೇ ತಾರೀಕಿಗೆ 6ನೇ ತಿಂಗಳು 2026ಗೆ ಗುರು ಸಂಚಾರ ಮಾಡ್ತಾರೆ ಮಿಥುನ ರಾಶಿಯಿಂದ ಕರ್ಕಟ ರಾಶಿಗೆ. ಗುರು ಯಾವತ್ತೂ ಇಲ್ಲದೆ ಈ ಗುರು ಸಂಚಾರ ಹೆಂಗೆ ವಿಶೇಷ ಅಂದ್ರೆ 12 ವರ್ಷಕ್ಕೊಂದ್ಸತಿ ಮಾತ್ರನೇ ಗುರು ಬಂದು ತನ್ನ ಉಚ್ಚವಾದ ಸ್ಥಾನಕ್ಕೆ ಬಂದು ಗುರು ಬರ್ತಾರೆ. ಅದು ಈ ವರ್ಷ ಇವಾಗ ಕರ್ಕಟ ರಾಶಿಗೆ ಈ ಸಂಚಾರ 2026ನೇ ಸಂಚಾರ ಗುರು ಸಂಚಾರದಲ್ಲಿ ಬಂದು ಇವಾಗ ಅವರು ಬರ್ತಾರೆ ಆ ಜಾಗಕ್ಕೆ. ಗುರು ಗ್ರಹ ಬಂದು ಯಾವತ್ತು ಅವ್ರು ಕೂತಿರೋ ಜಾಗಕ್ಕಿಂತ ಅವ್ರು ನೋಡೋ ಜಾಗಕ್ಕೆ ಫಲ ಅಧಿಕವಾಗಿ ಕೊಡ್ತಾರೆ. ಮೀನ್ಸ್ ಏನಂದ್ರೆ ಅವ್ರು ಕೂತಿರೋ ಜಾಗಕ್ಕಿಂತ ಅವ್ರ ದೃಷ್ಟಿ ಎಲ್ಲಿ ಬೀಳುತ್ತೋ ಆ ಜಾಗ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಎಲ್ಲ ಗ್ರಹ ಬಂದು ನಿಮಗೆ ಅವ್ರು ಕೂತಿರೋ ಜಾಗದಿಂದ 7ನೇ ಮನೆ ಯಾವಾಗ ನೋಡ್ತಾ ಇರ್ತಾರೆ. ಬಟ್ ಗುರು ನಂತರ ಶನಿ ಕುಜ ಮಾತ್ರ ವಿಶೇಷವಾದ ದೃಷ್ಟಿ ಅವ್ರಿಗಿರುತ್ತೆ. ಆ ವಿಶೇಷವಾದ ದೃಷ್ಟಿ ಏನಂದ್ರೆ ಇವಾಗ ಗುರುಗೆ ಬಂದು 5, 9 ವಿಶೇಷ ದೃಷ್ಟಿ ಅಂತ ಹೇಳ್ತಾರೆ. ಈ ಗುರು ಬಂದು ನಿಮಗೆ ವೃಷಭ ರಾಶಿಗೆ ಹೆಂಗಿರ್ತಾರೆ ನೋಡೋಣ. ಫಸ್ಟ್ ವೃಷಭ ರಾಶಿಗೆ ಗುರು ಎಷ್ಟನೇ ಅಧಿಪತಿ ಅಂತ ನೋಡ್ಬೇಕು. ವೃಷಭ ರಾಶಿ ಗುರು ಬಂದು 8 ನಂತರ 11ನೇ ಅತಿ ಗುರು 8 ನಂತರ 11ನೇ ಅಧಿಪತಿ ಆಗ್ತಾರೆ ವೃಷಭ ರಾಶಿಗೆ. ಸೊ 8 ನಂತರ 11ನೇ ಅಧಿಪತಿ ಗುರು ಬಂದು 3ನೇ ಮನೆಗೆ ಇವಾಗ ಸಂಚಾರ ಮಾಡ್ತಾರೆ. 2ನೇ ಮನೆ ಮಿಥುನ ರಾಶಿಯಿಂದ 3ನೇ ಮನೆ ಕಟಕ ರಾಶಿಗೆ ಸಂಚಾರ ಮಾಡ್ತಾರೆ. ಇವಾಗ 3ರಲ್ಲಿ ಗುರು ಹೋಗಿ ಕೂತ್ಕೊಂಡಿದ್ದಾರೆ. ಸೊ ಜನರಲ್ ಆಗಿ ಗುರು ಬಂದು 3ನೇ ಮನೆಯಲ್ಲಿ ಕೂತಿದ್ರೆ ಅಷ್ಟು ಮಟ್ಟಕ್ಕೆ ಅದು ಅಷ್ಟು ಹೇಳೋ ತರ ಇರಲ್ಲ. ಕಾರಣ ಯಾಕೆಂದ್ರೆ 3ನೇ ಮನೆ ಮರೆಯ ಸ್ಥಾನ ಅಂತ ಕರೀತಾರೆ. 3, 6, 8, 12 ಮರೆಯ ಸ್ಥಾನ ಅಂತ ಕರೀತಾರೆ. ಬಟ್ ಹಂಗಿದ್ರು ಕೂಡ ಏನಾಗತ್ತೆ ಅಂದ್ರೆ ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಅಷ್ಟು ಮಟ್ಟಕ್ಕೆ ಅವರು ಏನು ಫಲ ಕೊಡಲ್ಲ ಅಂತ ಇಲ್ಲ, ಕೊಡ್ತಾರೆ. ಬಟ್ ಕಡಿಮೆ ಇರತ್ತೆ. ಮುಂಚೆ 3ರಲ್ಲಿ ಕೂತಿದ್ರೆ ಫಲ ತುಂಬಾ ಕಡಿಮೆ ಇರತ್ತೆ. ಬಟ್ ಇವಾಗ ಗುರು ಉಚ್ಚ ಸ್ಥಾನದಲ್ಲಿ ಕೂತಿರೋದ್ರಿಂದ ಅದಕ್ಕೆ ಫಲ ಸಿಗತ್ತೆ. ಸ್ವಲ್ಪ ಕಡಿಮೆ ಮೀನ್ಸ್ ಸ್ವಲ್ಪ ಎಕ್ಸ್ಟ್ರಾ ಕೊಡ್ಬೋದು ಅಷ್ಟೇ. ಮೀನ್ಸ್ ಸ್ವಲ್ಪ ಸಿಗತ್ತೆ, ಫುಲ್ ಸಿಗಲ್ಲ. ಗುರು 3ರಲ್ಲಿ ಕೂತಿರೋದ್ರಿಂದ ಸೊ 8ನೇ ಭಾವ 11ನೇ ಭಾವ ಅಧಿಪತಿ ಬಂದು 3ರಲ್ಲಿ ಕೂತಿರುವಾಗ ಏನಾಗತ್ತೆ ಅಂದ್ರೆ ಇವಾಗ 8ನೇ ಭಾವ ಬಂದು ನಿಮಗೆ ಕಷ್ಟ ಅವಮಾನ ಇದೆಲ್ಲ ತೋರ್ಸೋದು, ಕಂಟಕ ಅಂತ ತೋರ್ಸೋದು. ಏನ 8ನೇ ಭಾವ ಅಂದ್ರೆ ಕಷ್ಟ ತೋರ್ಸೋದು. ಈ ಭಾವಾಧಿಪತಿ ಏನ್ ಮಾಡ್ತಾರಂದ್ರೆ 3ನೇ ಮನೇಲಿ ಕೂತಿರೋದ್ರಿಂದ ಸೊ ಏನಾಗತ್ತೆ, ಇದೇನ್ ಹೇಳ್ತಾರೆ 8ನೇ ಭಾವ ಬಂದು ಕೆಟ್ಟ ಭಾವ. ಆ ಭಾವಾಧಿಪತಿ ಹೋಗಿ ಇನ್ನೊಂದು ಕೆಟ್ಟ ಸ್ಥಾನದಲ್ಲಿ ಮರೆ ಆಗ್ಬಿಟ್ರೇನೆ ಒಳ್ಳೇದು. ಸೊ 8ನೇ ಅಧಿಪತಿ ಬಂದು 3ರಲ್ಲಿ ಮರೆ ಆಗಿದ್ದಾರೆ. ಬಟ್ ಇದ್ರೂ ಕೂಡ ಅದು ಉಚ್ಚ ಸ್ಥಾನದಲ್ಲಿ ಮರೆ ಆಗಿರೋದ್ರಿಂದ ಅದರಿಂದ ಏನಾಗತ್ತೆ, 8 ಕುತ್ತಿದಾಗಲ್ಲ ಅದಲ್ಲ ಅರ್ಧ ಮಾತ್ರ ನಿಮಗೆ ವರ್ಕ್ ಆಗ ಶುರು ಆಗತ್ತೆ. ಹೆಂಗ್ ಅರ್ಧ ವರ್ಕ್ ಆಗ ಶುರು ಆಗತ್ತೆ ಅಂದ್ರೆ ಈ 8ನೇ ಸ್ಥಾನ ಒಂದು ಏನಂದ್ರೆ ನಿಮಗೆ ನೀವು ಯಾವುದೇ ಒಂದು ತುಂಬಾ ಕಷ್ಟ, ನಮ್ಗೆ ತುಂಬಾ ಕಷ್ಟ ಅನ್ಸುತ್ತೆ, ಆಗ್ತಾ ಇಲ್ಲ, ಎಷ್ಟೇ ಟ್ರೈ ಮಾಡೋರು ಸಿಗ್ತಾ ಇಲ್ಲ, ತುಂಬಾ ಕಷ್ಟ ಅನ್ಸುತ್ತೆ ಅಂತ ಹೇಳ್ತಿರಲ್ಲ, ಅದೆಲ್ಲ 8ನೇ ಭಾವ. 8ನೇ ಭಾವಲ್ಲಿ ಬಂದು ನಿಮಗೆ ಏನು ಅವಮಾನ, ಆಮೇಲೆ ನಂತರ ಕಷ್ಟ, ಆಮೇಲೆ ನಂತರ ಸಡನ್ ಆಗಿ ಹಣ ಬರೋದು, ಅದೃಷ್ಟ ಅದೃಷ್ಟ ಇದೆಲ್ಲ ಬಂದು ನಿಮ್ಗೆ 8ನೇ ಭಾವ ಬರುತ್ತೆ. ಸೊ ಇದರಲ್ಲಿ 3ನೇ ಈ ಭಾವಾಧಿಪತಿ 3ರಲ್ಲಿ ಮರೆಯಾಗೆಯಿಂದ ನಿಮಗೆ ಕೆಟ್ಟ ಫಲ ಸಿಗೋದಿಲ್ಲ, ಒಳ್ಳೆ ಫಲನೂ ನಿಮ್ಗೆ ಅಷ್ಟು ಮಟ್ಟಕ್ಕೆ ಇರೋದಿಲ್ಲ. ಕಾರಣ ಯಾಕಂದ್ರೆ 8ನೇ ಭಾವ ಅಲ್ಲಿ ಮರೆ ಆಗಿರೋದ್ರಿಂದ ಅದು ಉಚ್ಚ ಸ್ಥಾನದಲ್ಲಿ ಬಂದು ಗುರು ಮರೆ ಆಗಿರೋದ್ರಿಂದ ಏನಾಗತ್ತೆ, ಉಚ್ಚ ಸ್ಥಾನದಲ್ಲಿ ಮರೆಯಿಂದ ಲೆಕ್ಕ ಬರಲ್ಲ ಅಲ್ಲಿಗೆ. ಅವಾಗ ಏನಾಗತ್ತೆ, ಅದ್ರಲ್ಲಿ ಸ್ವಲ್ಪ ಪವರ್ ಉಂಟು. ಆ ಪವರ್ ಇರೋದ್ರಿಂದ ಇದ್ರಲ್ಲಿ ಏನಾಗತ್ತೆ 50-50 ತರ ಇರುತ್ತೆ. 50-50 ಅಂದ್ರೆ ನಿಮ್ಗೆ ಕೆಟ್ಟದ್ದು ಅಷ್ಟೇನು ಆಗೋದಿಲ್ಲ, ಒಳ್ಳೇದು ಅಷ್ಟಲ್ಲ, ನ್ಯೂಟ್ರಲ್ ಆಗಿರೋ ತರ ಇರುತ್ತೆ. ಸೊ ನ್ಯೂಟ್ರಲ್ ಆಗಿದ್ರೆ ಒಳ್ಳೇದು ನಿಮಗೆ, ಒಳ್ಳೇದು ಆಗಿಲ್ಲ ಕೆಟ್ಟದ್ದು ಆಗಿಲ್ಲ. ಸೊ ಅವಾಗ ನ್ಯೂಟ್ರಲ್ ಆಗಿರೋ ತರ ಇವಾಗ ಈ ಗುರು ಸ್ವಲ್ಪ ಆ ಚಾನ್ಸಸ್ ಕೊಡ್ತಾರೆ. ನಂತರ 11ನೇ ಪತಿ ಅವರೇ ಆಗೋದ್ರಿಂದ ಅವರಲ್ಲಿ ಮರೆ 3ನೇ ಭಾವದಲ್ಲಿ ಮರೆ ಆಗಿರೋದ್ರಿಂದ ಏನಾಗತ್ತೆ ನಿಮಗೆ, ಆವಾಗ ನೀವು ಅನ್ಕೊಳ್ಳೋ ವಿಷಯ ಬಂದು ಅಷ್ಟು ಬೇಗ ನಡೆಯೋಕ್ ಚಾನ್ಸ್ ಇಲ್ಲ, ಸ್ವಲ್ಪ ಡಿಲೇ ಆಗತ್ತೆ. ಮುಂಚೆ ನೀವು ಅನ್ಕೊಳ್ಳೋದು ಆಗ್ತಾ ಇದೆ, ಇವಾಗ ಸ್ವಲ್ಪ ಡಿಲೇ ಆಗಕ್ಕೆ ಚಾನ್ಸ್ ಜಾಸ್ತಿ ಇದೆ. ಬಟ್ ಅನ್ಕೊಂಡ್ರೆ ಆಗತ್ತೆ, ಬಟ್ ಡಿಲೇ ಆಗತ್ತೆ ಅಂತ ತೋರಿಸ್ತದೆ ಅಷ್ಟೇ. ಯಾಕೆಂದ್ರೆ 11ನೇ ಮನೆ ಲಾಭ ಸ್ಥಾನ ಅಂತ ಕರೀತಾರೆ. ನೀವು ಲಾಭ ಸ್ಥಾನದಿಂದ ಬಂದು ನಿಮ್ಗೆ ಬರೋ ಲಾಭ, ನೀವು ಅನ್ಕೊಳ್ಳೋ ವಿಷಯ ಎಲ್ಲ, ನೀವು ಕೆಲವೊಂದು ಅನ್ಕೊಂತಿರೋದು ಆಗ್ಲೇಬೇಕು, ನೀವು ಅನ್ಕೊಳ್ಳೋದೆಲ್ಲ ಸಕ್ಸಸ್ ಆಗತ್ತೆ. ಸೊ 11ನೇ ಅಧಿಪತಿ ಬಂದು ನಿಮಗೆ ಇನ್ನು
ಮರೆ ಆಗೋದ್ರಿಂದ ಏನಾಗತ್ತೆ ಅಂದ್ರೆ ಉಚ್ಚ ಸ್ಥಾನದಲ್ಲಿ ಮರೆ ಆಗೋದ್ರಿಂದ ಸೊ ಪ್ರಾಬ್ಲಮ್ ಇಲ್ಲ, ಅದು ನ್ಯೂಟ್ರಲ್ ಇದೆ. ಇವಾಗ ಏನಾಗತ್ತೆ, ನೀವು ಅನ್ಕೊಳ್ಳೋ ವಿಷಯ ಆಗತ್ತೆ, ಬಟ್ ಏನಂದ್ರೆ ನಿಮಗೆ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. ಮುಂಚೆ ಅದೇ ಅದು ಉಚ್ಚ ಸ್ಥಾನದಲ್ಲಿ ಇಲ್ಲ ಅಂದ್ರೆ ಅವಾಗ ಏನಾಗತ್ತೆ, ಬಲ ಬಂದ್ಬಿಡ್ತು. ಸೊ ಅವಾಗ ಏನಾಗತ್ತೆ, ಅನ್ಕೊಳ್ಳೋದು ಆಗತ್ತೆ, ಬಟ್ ಮರೆ ಆಗಕ್ಕೆ 50-50 ಇಂದ ಲೆಕ್ಕ ಮಾಡ್ಕೋಬೇಕು. 8ನೇ ಅಧಿಪತಿ ಒಂದು ನ್ಯೂಟ್ರಲ್ ಆಗ್ಬಿಡ್ತಾರೆ, 8ನೇ ಅಧಿಪತಿ ಕೆಲಸ ಬಂದು ನ್ಯೂಟ್ರಲ್ ಆಗ್ಬಿಡುತ್ತೆ. 11ನೇ ಅಧಿಪತಿ ಆಗತ್ತೆ, ಬಟ್ ನಿಧಾನ ಆಗತ್ತೆ ಅಷ್ಟೇ. ವಿಷಯ ಏನಾಗತ್ತೆ, ಸ್ವಲ್ಪ ಡಿಲೇ ಕೊಡ್ತಾರೆ, ಟಕ್ಕಂತ ಆಗೋದಿಲ್ಲ, ಅದ ಅನ್ಕೊಳ್ರಿ. ಓಕೆನಾ, ಇವಾಗ ಇದೊಂದು ಮೆಥಡ್. ಓಕೆನಾ, ಇವಾಗ ನಾವೇನ್ ನೋಡ್ತೀವಿ, ದೃಷ್ಟಿಯನ್ನು ನೋಡೋಣ. ಇದು ಅಧಿಪತಿ ಲೆಕ್ಕ ನೋಡ್ಕೊಂಡು ತಗೊಳ್ಳೋದು. ಇವಾಗ ನಾವು ದೃಷ್ಟಿ ಮುಖಾಂತರ ತಗೊಳ್ಳೋಣ. ದೃಷ್ಟಿ ಅಂದ್ರೆ ಇವಾಗ ನೋಡ್ರಿ, ಗುರು ಬಂದು 1, 5, 7, 9 ಇದರಲ್ಲಿ ಇರುತ್ತೆ ನೋಡ್ಬೋದು. ಓಕೆನಾ, ಗುರುನ ಇವಾಗ ಇಲ್ಲಿಂದ ಗುರು ಕಟಕ ರಾಶಿಯಲ್ಲಿ ಇದ್ದಾರೆ. ಒಂದು ಲೆಕ್ಕ ತಗೊಳ್ರಿ, 1, 2, 3, 4, 5, ಇಲ್ಲಿ 5 ಮಾರ್ಕ್ ಮಾಡ್ಕೊಳ್ರಿ. ನಂತರ ಇಲ್ಲಿ 7 ಮಾರ್ಕ್ ಮಾಡ್ಕೊಳ್ರಿ, ಇಲ್ಲಿ 9 3ನೇ ಸ್ಥಾನದಲ್ಲಿ ಕಚ್ಚಿರೋದ್ರಿಂದ, ಸೊ 3ನೇ ಸ್ಥಾನ ಧೈರ್ಯ ವೀರ್ಯ ಸ್ಥಾನ ಅಂತ ಕರೀತಾರೆ. ಅಲ್ಲಿ ಗುರು ಇರೋದ್ರಿಂದ ಏನಾಗತ್ತೆ, ನಿಮಗೆ ನೀವು ಟ್ರೈ ಮಾಡ್ತಾನೆ ಇರ್ತೀರ. ಧೈರ್ಯ ವೀರ್ಯ ಏನಾಗತ್ತೆ, ಒಂದ್ಸತಿ ಎರಡು ಸತಿ ಟ್ರೈ ಮಾಡ್ತಾರೆ, ಟ್ರೈ ಮಾಡಕ್ಕೆ ಆಸಕ್ತಿ ಗುರು ಕೊಡ್ತಾರೆ. ಓಕೆನಾ, ಇವಾಗ ಇಲ್ಲಿರೋ ಲೆಕ್ಕ ತಗೊಳ್ರಿ, ಇಲ್ಲಿಂದ ನಿಮಗೆ 7ನೇ ಮನೆ ನೋಡ್ಬಿಡ್ತಾರೆ. ಮೀನ್ಸ್ 7ನೇ ಮನೆಯನ್ನು ಬಂದು 7ನೇ ಮನೆ 5ನೇ ದೃಷ್ಟಿಯಿಂದ ನೋಡ್ತಾರೆ ಗುರು. ಸೊ ಅವಾಗ ಏನಾಗತ್ತೆ, ಇದು 7ನೇ ಮನೆ ತಾನೆ. ಸೊ ರಿಷಭ ರಾಶಿ 7ನೇ ಮನೆ ಅಂದ್ರೆ, 7ನೇ ಮನೆ ಅಂದ್ರೆ ಜನರಲ್ ಆಗಿ ಏನಂದ್ರೆ ಪಾರ್ಟ್ನರ್ಶಿಪ್, ಮದುವೆ ಯೋಗ, ಇದೆಲ್ಲ ಬಂದು 7ನೇ ಭಾವದಲ್ಲಿ ಸಿರತ್ತೆ. ಸೊ ಏನಾಗತ್ತೆ, ಇವಾಗ ಯಾರನ್ನ ಮದುವೆ ಹುಡುಕ್ತಾ ಇದ್ರೆ, ಹೆಣ್ಣು ಹುಡುಕ್ತಾ ಇದ್ರು, ಗಂಡು ಹುಡುಕ್ತಾ ಇದ್ರು, ಅವಾಗ ಇವಾಗ ಅವ್ರಿಗೆ ಅದಾಗತ್ತೆ. ಕಾರಣ ಯಾಕೆಂದ್ರೆ ಗುರು ದೃಷ್ಟಿ ಅಲ್ಲಿಗೆ ಬಿತ್ತು, ರಿಷಭ ರಾಶಿಗೆ ಬಿತ್ತು. 5ನೇ ದೃಷ್ಟಿಯಾಗಿ ಬಿದ್ದಿರೋದ್ರಿಂದ ಈ ವರ್ಷ ಮದುವೆ, ಈ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋದು, ಇದೆಲ್ಲ ಆಗತ್ತೆ. ನಂತರ ಇನ್ನೊಂದು ಬೆನಿಫಿಟ್ ಏನಂದ್ರೆ, ಇದು 9ನೇ ಭಾವವಾಗಿ 7ನೇ ದೃಷ್ಟಿಯಾಗಿ ಬೀಳೋದ್ರಿಂದ ಏನಾಗತ್ತೆ, ಭಾಗ್ಯಸ್ಥಾನ ಸಿಕ್ತಂತ ಅರ್ಥ. ಸೊ ಭಾಗ್ಯಸ್ಥಾನ ಸಿಕ್ಕಿರೋದ್ರಿಂದ ಏನಾಗತ್ತೆ ಅಂದ್ರೆ ನಿಮಗೆ, ಸೊ ಭಾಗ್ಯ ಸಿಗತ್ತೆ. ಇವಾಗ ಮದುವೆನೇ ಒಂದು ಭಾಗ್ಯನೇ ಲೆಕ್ಕ. ಓಕೆನಾ, ಸೊ ಮದುವೆ, ಗಾಡಿ ಕೊಂಡ್ಕೊಡೋದು, ಮನೆ ಕಟ್ಟೋದು, ಮಕ್ಳು ಆಗೋದು, ನಂತರ ಫಾರಿನ್ ಹೋಗೋದು, ಪ್ರಮೋಷನ್ ಸಿಗೋದು, ಇದೆಲ್ಲ ಬಂದು ಭಾಗ್ಯಸ್ಥಾನಕ್ಕೆ ಲೆಕ್ಕ ಬರುತ್ತೆ. ಸೊ ಭಾಗ್ಯ ಅಂದ್ರೆ ಟಕ್ಕಂತ ಆಗೋದು, ನೀನು ಒಂದು ಒಳ್ಳೆ ವಿಷಯ ಆಗೋದು. ಸೊ ಭಾಗ್ಯಸ್ಥಾನ ಆಕ್ಟಿವೇಶನ್ ಆಗಿರೋದ್ರಿಂದ 7 ನಂತರ 9 ಭಾಗ್ಯ ನಿಮ್ಗೆ ಇರೋದ್ರಿಂದ, 7ನೇ ಭಾವನು 9ನೇ ಭಾವನು ನೋಡೋದ್ರಿಂದ ಗುರು, ಸೊ ಏನಾಗತ್ತೆ, ನಿಮಗೆ ಖಂಡಿತಾಗಿ ಈ ವರ್ಷ ಬಂದು ಒಳ್ಳೆ ವಿಷಯ ಆಗೇ ಆಗತ್ತೆ. ಆ ನಂತರ ತಿರ್ಗಾ ಗುರು ಬಂದು ಅವ್ರ ಸ್ವಂತ ಮನೆಯೇ ಅಲ್ಲಿ ನಿಮಗೆ ಮೀನ್ ರಾಶಿ ನೋಡ್ಬಿಡ್ತಾರೆ. ಸೊ ಮೀನ್ ರಾಶಿ ನೋಡ್ತಾರೆ, ಮೀನ್ ರಾಶಿಯಲ್ಲಿ ಬಂದು ಆಲ್ರೆಡಿ ಶನಿ ಇದ್ದಾರೆ. ನಿಮ್ಗೆ 1 ವರ್ಷ ಶನಿ ಕಾಟ ಕೊಟ್ಟಿರ್ತಾರೆ. ಓಕೆನಾ, ಹೋದ್ ವರ್ಷ ಓಕೆ, ಗುರು ಬಂದು 2ನೇ ಭಾವ ಇದ್ದರಿಂದ ನಿಮ್ಗೆ ಅಷ್ಟು ಮಟ್ಟ ಗೊತ್ತಿರಲ್ಲ, ಬಟ್ ಏನೋ ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ ಅನ್ಸಿರ್ಬೋದು. ಬಟ್ ಅಷ್ಟು ಮಟ್ಟಕ್ಕೆ ಇರೋದಲ್ಲ, ನಂಗೆ ತುಂಬಾ ಪ್ರಾಬ್ಲಮ್ ಅಂತ ಅನ್ಸಿರಲ್ಲ, ಬಟ್ ಏನೋ ಓಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ತರ ಅನ್ಸಿರುತ್ತೆ. ಓಕೆನಾ, ಈ ಗುರು 3 ಮರೆಯಾಗಿಂದ ನಿಮ್ಗೆ ಆ ಒಂದು ಡಿಪ್ರೆಷನ್ ಸ್ಟಾರ್ಟ್ ಆಗತ್ತೆ. ಬಟ್ ಇದ್ರೂ ಕೂಡ ದೃಷ್ಟಿ ಮುಖಾಂತರ ನೀವು ಅನ್ಕೊಳ್ಳೋದಾಗತ್ತೆ. ಸೊ ಅವಾಗ ಏನಾಗತ್ತೆ ಅಂದ್ರೆ 50-50 ಹೇಳಿದಲ್ಲ ಅವಾಗಲೇ, ನಿಮಗೆ ಆ ಒಳ್ಳೆ ಅಂತರ ಒಳ್ಳೆ ಆಗ್ತಾ ಇರತ್ತೆ. ನಂತರ ಏನೋ ಸ್ವಲ್ಪ ನೆಗೆಟಿವ್ ಆದ್ರು, ಇಲ್ಲ ಒಂದು ಡಿಲೇ ಆದ್ರೂ ಕೂಡ ಒಂದು ಬೇಜಾರಾಗತ್ತೆ, ತಿರ್ಗಿ ಅದು ಆಗ್ಬಿಡತ್ತೆ. ನಂತರ ಹ್ಯಾಪಿ ಆಗ್ಬಿಡ್ತೀರಾ. ಸೊ ಅವಾಗ ಏನಾಗತ್ತೆ, ಪ್ಲಸ್ ಅಂಡ್ ಮೈನಸ್ ಹಿಂಗೆ ಸ್ವಲ್ಪ ದಿವಸ ನೀವು ಏನೋ ಸ್ವಲ್ಪ ಹೊತ್ತು ನೀವು ಒಂಥರ ಬೇಜಾರಾಗಿದ್ರು, ಇನ್ನ ಸ್ವಲ್ಪ ಹೊತ್ತು ಬಿಟ್ಟು ಹ್ಯಾಪಿ ಆಗ್ಬಿಡ್ತೀರಾ. ಕಾರಣ ಯಾಕೆಂದ್ರೆ ಈ ಭಾವದಲ್ಲಿ ನೋಡೋ ಗುರು ಶನಿ ನೋಡ್ಬಿಡ್ತಾರೆ. ಅವಾಗೇನೋ ಶನಿ ಮುಖಾಂತರ ಆಗೋ ನಿಮ್ಗೆ ನೆಗೆಟಿವ್ ಸ್ವಲ್ಪ ಕಡಿಮೆ ಆಗತ್ತೆ. ಸೊ ಅವಾಗ ಏನಾಗತ್ತೆ, ನಿಮಗೆ ದೂರದಿಂದ ನೋಡುವಾಗ ಏನಾಗತ್ತೆ, ನಿಮಗೆ ನೀವು ಅನ್ಕೊಳ್ಳೋ ಪ್ರಕಾರ ಇಲ್ಲಿ ಪ್ರಕಾರ ಏನ್ ತೋರಿಸ್ತಿದ್ದಾರೆ ಸಿಗತ್ತೆ, ಬಟ್ ಡಿಲೇ ಆಗತ್ತೆ ಅಷ್ಟೇ. ವಿಷಯ ಸಿಗತ್ತೆ ನೋಡ್ರಿ, ಇಲ್ಲಿ ನಿಮ್ಗೆ 3 ಮರೆ ಆದ್ರೂ ಕೂಡ ಏನು, ನಿಮಗೆ ಅವ್ರು ನೋಡೋ ಭಾವ ನೋಡ್ರಿ, 5, 7ನೇ ಭಾವ, 9ನೇ ಭಾವ, 11ನೇ ಭಾವ. ಈ ಭಾವ ಎಲ್ಲ ಒಳ್ಳೆ ಭಾವ. ನಿಮಗೆ 7ನೇ ಭಾವ ಸಿಕ್ಕಿದ್ರು ಓಕೆ, 9ನೇ ಭಾವ ಸಿಕ್ಕಿದ್ರು ಓಕೆ, 11ನೇ ಭಾವ ಸಿಕ್ಕಿದ್ರು ಓಕೆ. ಇವಾಗ ಏನಾಗತ್ತೆ, ಈ ಭಾವ ಎಲ್ಲ ಸಿಕ್ಕುವಾಗ ಏನಾಗತ್ತೆ, ಒಳ್ಳೇದಾಗತ್ತೆ. ಈ 3 ಭಾವನ ಒಳ್ಳೆ ಭಾವನೆ. 7ನೇ ಭಾವ ಒಳ್ಳೆ ಭಾವನೆ, 9ನೇ ಭಾವನು ಓಕೆ, 11ನೇ ಭಾವನು ಓಕೆ. ಯಾಕಂದ್ರೆ ಲಾಭಸ್ಥಾನ ನೋಡ್ರಿ, ಭಾಗ್ಯಸ್ಥಾನ, ಲಾಭಸ್ಥಾನ, ನಂತರ ನಿಮಗೆ ಏನು 7ನೇ ಭಾವ ಮದುವೆ ಸ್ಥಾನ, ಕಳತ್ರ ಸ್ಥಾನ. ಈ 3 ಸ್ಥಾನಕ್ಕೂ ಸರಿ ನಿಮ್ಗೆ ಗುರು ನೋಡ್ಬಿಡ್ತಾರೆ. ಸೊ ಅವಾಗ ಏನಕ್ಕೆ, ಗುರು ಇರೋ ಜಾಗಕ್ಕಿಂತ ನೋಡೋ ಜಾಗಕ್ಕೆ ಪವರ್ ಜಾಸ್ತಿ ಬಂತಲ್ಲ. ಸೊ ಅವಾಗ ಏನಾಗತ್ತೆ, ಆಲ್ಮೋಸ್ಟ್ ಒಳ್ಳೇದಾಗೇ ಆಗತ್ತೆ. ಓಕೆನಾ, ಬಟ್ ಏನಂದ್ರೆ ಇದರಲ್ಲಿ 3ರಲ್ಲಿ ಮರೆಯಾಗಿ ಆ 8ನೇ ಅಧಿಪತಿ ಬರೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ ಹೊತ್ತು ನಿಮ್ಗೆ ಒಳ್ಳೇದಾಗತ್ತೆ. ಈ ವರ್ಷ ತಲೆ ಕೆಡ್ಸ್ಕೊಬೇಡ್ರಿ, 3ರಲ್ಲಿ ಮರೆಯಾಗಿದ್ದಾರೆ ಗುರು, ನಮ್ಗೆ ಯಾವ್ದು ಒಳ್ಳೇದಾಗಲ್ಲ ಅಂತ ಅನ್ಕೋಬೇಡ್ರಿ, ಆಗೇ ಆಗತ್ತೆ. ಓಕೆನಾ, ತಲೆ ಕೆಡ್ಸ್ಕೊಬೇಡ್ರಿ. ಓಕೆನಾ, ಶನಿಯಿಂದ ಆಗೋ ಸ್ವಲ್ಪ ನೆಗೆಟಿವ್ ಏನಿದೆಯೋ ಅದು ಬಂದು ಗುರು ನೋಡೋದ್ರಿಂದ ಸ್ವಲ್ಪ ಕಡಿಮೆ ಆಗತ್ತೆ, ತಲೆ ಕೆಡ್ಸ್ಕೊಬೇಡ್ರಿ, ಚೆನ್ನಾಗಿದೆ. ಓಕೆನಾ, ಇದು ಈ ರೀತಿ ನೋಡ್ಬೋದು. ಇನ್ನೊಂದು ಬಂದು ಇದು ಮೇನ್ ವಿಷಯ ಅನ್ಕೊಳ್ರಿ, ಇದು ಬಂದು ಗೋಚಾರ ಫಲ ಇಲ್ಲ ಸಂಚಾರ ಫಲ ಅಂತ ಕರೀತಾರೆ.
ಇದು ಬಂದು ನಿಮ್ 30% ಕೆಲಸ ಮಾಡತ್ತೆ. ಯಾವತ್ತು ನಿಮ್ ದಶಾಭುಕ್ತಿ ನೋಡ್ಕೊಳ್ರಿ. ದಶಾಭುಕ್ತಿಯಲ್ಲಿ ಬಂದು 70% ಕೆಲಸ ಅದ್ರಲ್ಲಿ ಮಾಡತ್ತೆ. 30% ಕೆಲಸ ಮಾತ್ರ ನಿಮ್ಗೆ ಗೋಚರ ಮಾಡತ್ತೆ. ಸೊ ಅವಾಗ ನಿಮ್ಗೆ ಅಲ್ಲಿ ಗೋಚರ ಚೆನ್ನಾಗಿದ್ದು ನಿಮ್ ದಶಾಭುಕ್ತಿ 70% 70% ಗೋಚರ ಸರಿ ದಶಾಭುಕ್ತಿ ಸರಿ ಇಲ್ಲ ಅಂದ್ರೆ ಅವಾಗ ಇದು ವರ್ಕ್ ಆಗತ್ತೆ. ಸ್ವಲ್ಪ ನಿಮ್ಗೆ ರಿಲೀಫ್ ಕೊಡತ್ತೆ. ಓಕೆನಾ? ಅದೇ ನಿಮ್ಗೆ ಗೋಚಾರ ಚೆನ್ನಾಗಿತ್ತು, ದಶಾಭುಕ್ತಿ ಚೆನ್ನಾಗಿತ್ತು, ನಿಮ್ಗೆ ಒಳ್ಳೆ ಜಾತಕ ಆಗ. ಈ ವರ್ಷ ತುಂಬಾ ಒಳ್ಳೇದಾಗಿರುತ್ತೆ ರಿಷಭ ರಾಶಿಯವರಿಗೆ. ಓಕೆನಾ? ಕೆಲವೊಂದ್ಸತಿ ಏನಾಗ್ಬಿಡತ್ತೆ, ನಿಮ್ಗೆ ಅಲ್ಲಿ ದಶಾಭುಕ್ತಿ ಚೆನ್ನಾಗಿರಲ್ಲ, ಇಲ್ಲಿ ಗೋಚಾರನು ಸ್ವಲ್ಪ ಪ್ರಾಬ್ಲಮ್ ಇದ್ದು, ಆವಾಗ ನಮ್ಗೆ ಕೇಳ್ಬೋದು, ಏನ್ ಸರ್ ಇದೆಲ್ಲಾನು ಪ್ರಾಬ್ಲಮ್ ಇದೆ, ಯಾವ್ದೋ ಒಂದು ಸೊಲ್ಯೂಷನ್ ನಮ್ಗೆ ಸಿಗಲ್ಲ ಅಂತಂದ್ರೆ, ಇದು ಇನ್ನೊಂದು ಟೈಪ್ ನೋಡ್ಬೋದು. ಭೃಗುನಂದಿ ನಾಡಿ ಮುಖಾಂತರ ನೋಡ್ಬೋದು. ಭೃಗುನಂದಿ ನಾಡಿ ಪ್ರಕಾರ ಏನಂದ್ರೆ, ನೋಡ್ರಿ ಯಾವತ್ತು ಅರ್ಥ ಮಾಡ್ಕೊಳ್ರಿ, 1, 5, 9ರಲ್ಲಿ ಗ್ರಹ ಇದ್ರೆ ನಿಮ್ಗೆ ಫಲ ಸಿಕ್ಕೇ ಸಿಗತ್ತೆ. ಈಗ ಎಕ್ಸಾಂಪಲ್ಗೆ ಗುರು ಇಲ್ಲೇ ಈ ಗುರು ಮನೆಯಲ್ಲಿ ಬಂದು ಒಂದ್ 2 ಗ್ರಹ ಇದ್ದಾರೆ. ಆ ಗ್ರಹ ಇರೋ ಆ ಕಾರತ್ವ ಏನಿದೆಯೋ ಆ ಕಾರತ್ವ ಕೆಲಸ ಸಿಕ್ಕೇ ಸಿಗತ್ತೆ. ಎಕ್ಸಾಂಪಲ್ ಶುಕ್ರ ಇದ್ರೆ ಮನೆ ತಗೊಂತೀರಾ, ಮದುವೆ ಆಗತ್ತೆ, ನಂತರ ಏನು ಕಾರ್ ತಗೊಂತೀರಾ, ಬೈಕ್ ತಗೊಂತೀರಾ. ಓಕೆನಾ? ಈ ತರ ಆ ಗ್ರಹ ಇದ್ರೆ ಗ್ರಹ ಕಾರತ್ವ ನಡೆಯುತ್ತೆ. ಸೊ ಒಂದು ಕಟಕ ರಾಶಿಯಲ್ಲಿ ಇರ್ಬೇಕು, ಇಲ್ಲ ರಿಷಭ ರಾಶಿಯಲ್ಲಿ ಇರ್ಬೇಕು, ಇಲ್ಲ ಮೀನ ರಾಶಿಯಲ್ಲಿ ಇರ್ಬೇಕು. ಈ ರಾಶಿಯಲ್ಲಿ ಗ್ರಹ ಇದ್ಬಿಟ್ರೆ ನಿಮ್ಗೆ ಗೋಚಾರದಲ್ಲೂ ಸಿಕ್ಕಿಲ್ಲ ಸರಿ, ನಂತರ ಯಾವ್ದ್ರಲ್ಲಿ ಗೋಚಾರದ ಫಲದಲ್ಲೂ ನಿಮ್ಗೆ ಕಡಿಮೆ ಬಲ ಇದೆ, ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೂ ಕೂಡ ಇದ್ರಲ್ಲಿ ನಡೆಯುತ್ತೆ. ನಾ ಹೇಳೋ ಜಾಗದಲ್ಲಿ ಗ್ರಹ ಇದ್ಬಿಟ್ರೆ ಖಂಡಿತಕ್ಕೆ ಈ ವರ್ಷ ನಿಮ್ಗೆ ಚೆನ್ನಾಗಿದ್ದೇ ಇರತ್ತೆ. ನಿಮಗೆ ಆ ತರ ಚಾರ್ಟ್ಸ್ ಎಕ್ಸಾಂಪಲ್ ಬೇಕಂದ್ರೆ ಕಮೆಂಟ್ ಮಾಡ್ರಿ, ನಾನು ನಿಮಗೆ ಭೃಗುನಂದಿ ನಾಡಿ ಮುಖಾಂತರ ಅದ್ ಹೆಂಗ್ ನೋಡೋದು ಅಂತ ಅದು ಹೇಳ್ತೀನಿ. ಅದು ಈಸಿ ಪ್ಯಾಟರ್ನ್ ಹೇಳ್ತರಾನೆ ಅಷ್ಟೇ. ಅದೇ ಕಾಂಬಿನೇಷನ್ ಒಂದ್ 3-4 ಗ್ರಹ ಇದ್ರೆ ಹೆಂಗೆ ತೆಗಿಬೇಕು ಅಂತ ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಾಕ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮರಿದೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಅವಾಗ ನಾವು ಎಲ್ಲಾ ವಿಡಿಯೋ ಬಂದು ನಿಮ್ಗೆ ತಲುಪುತ್ತೆ. ನಂತರ ನಾನು ಮಾತಾಡೋ ರೀತಿಯಲ್ಲೋ ಇಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋ ರೀತಿಯಲ್ಲೋ ಏನೋ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಿ. ನಾನು ಇನ್ ಮುಂದೆ ಅದನ್ನ ಸ್ವಲ್ಪ ತಿದ್ಕೊಂಡು ಕರೆಕ್ಟಾಗಿ ವಿಡಿಯೋ ಮಾಡಕ್ ನೋಡ್ತೀನಿ. ಯಾಕಂದ್ರೆ ನನಗೆ ಮಾತಾಡೋದು ಫುಲ್ ಆಗಿ ಮಾತಾಡ್ಬಿಡ್ತೀನಿ. ಬಟ್ ಏನಾದ್ರು ಸ್ಕ್ರಿಪ್ಟ್ ಅಲ್ಲಿ ನಾನು ಬರ್ಕೊಂಡು ಮಾತಾಡಕ್ ಆಗಲ್ಲ. ಎಲ್ಲ ಏನಾದ್ರು ಬೋರ್ಡ್ ಮುಖಾಂತರ ನಿಂತಿ ಅಲ್ಲಿ ಬರೆಯೋಗಿ ಏನ್ ಬರಿತೀನೋ, ಏನ್ ಅನ್ಕೊಂಡು ಹೇಳ್ತೀನೋ ಅದೇ ಹೇಳೋದು. ನಾನು ಬರ್ಕೊಂಡು ನಾನು ಹೇಳೋದಿಲ್ಲ. ಈ ರೀತಿನ ಪ್ರಾಬ್ಲಮ್ ಇದ್ರೆ ಹೇಳ್ರಿ, ನೆಕ್ಸ್ಟ್ ನಾನು ಮುಂದೆ ವಿಡಿಯೋ ಹಾಕುವಾಗ ಬಂದು ಅದನ್ನ ತಿದ್ಕೊಂಡು ಕರೆಕ್ಟ್ ಮಾಡ್ಕೊಂತೀನಿ. ಹೇಳೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.